ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿ ಮುಖ ತೊಳೆದು ಈಗ ಒಂದು ಕಷಾಯನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಕಾಫಿ ಟೀ ಕುಡಿಯೋದ್ರ ಬದಲು ಈ ಥರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಹೆಲ್ದಿಯಾಗಿರ್ಬೋದು, ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ. ಒಂದು ಮಿಕ್ಸಿ ಜಾರ್ಗೆ ತೊಳೆದಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ 1 ಗ್ಲಾಸಷ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬರಬೇಕು. ಈ ರೀತಿ ನೀಟಾಗಿ ಒಂದು ಗ್ಲಾಸ್ಗೆ ಶೋಧಿಸ್ಕೊಂಬಿಡ್ಬೇಕು. ಅದಕ್ಕೇ ಇವಾಗ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಬೇಕು. ನಿಂಬೆಹಣ್ಣು ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ, ಒಂದು ಅರ್ಧ ಆದರೆ ಸಾಕಾಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಬೆಳಗ್ಗೆನೇ ಆರೋಗ್ಯವಾಗಿರ್ಬೋದು ಅಂತಲೇ ಹೇಳ್ಬೋದು. ನಾನು ಆದಷ್ಟು ಕಾಫಿ ಟೀನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಇತ್ತೀಚೆಗಂತೂ ನಾನು ಕಾಫಿ ಟೀನ ಸಿಕ್ಕಾಪಟ್ಟೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೆ. ಇದೆಲ್ಲದನ್ನು ಅವಾಯ್ಡ್ ಮಾಡಿ ಕಷಾಯನ ಕುಡಿಯೋಣ ಅಂತ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಈಗ ಟಿಫನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟಿಫನ್ಗೆ ರೈಸು ಮತ್ತು ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಒಂದು 5 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ಳಿ. ಇಲ್ಲಾಂದರೆ ಖಾರದ ಪೌಡ್ರು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ 2 ಸೇರಿಸ್ತಾ ಇದ್ದೀನಿ. ಅದಕ್ಕೇ ಇವಾಗ ಹುಳಿ ಸಾಂಬಾರು ಪೌಡ್ರು ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡು ಅದಕ್ಕೇ ಉಪ್ಪು ಹಾಕಿ ನೀಟಾಗಿ ಅದನ್ನು ಕೂಡ 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಈಗ ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹುಳಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೋದು ಬೇಡ. ಅದಕ್ಕೇ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ಈಗ ಅದಕ್ಕೇ ತುರಿದಿರುವಂಥ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಮೊದಲೇ ತುರಿದಿಟ್ಕೊಂಡಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಉಪ್ಪು ಚೆಕ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಬಾಯಿ ಕೆಟ್ಟಿರಬೇಕಾದ್ರೆ ಈ ರೀತಿ ತಿಳಿ ಸಾರನ್ನು ಅನ್ನದ ಜೊತೆಲಿ ತಿಂದರೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಈಗ ಕುದೀತಾ ಇದೆ. ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ, 10 ನಿಮಿಷ ಕುದಿಸ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಈಗ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಳ್ಬೇಕು. ಕಸ ಗುಡಿಸ್ತಾ ಇದ್ದೀನಿ ಇವಾಗ. ಒಳಗಡೆ ರೂಮಿಂದ ಮತ್ತು ಅಡುಗೆ ಮನೆಯಿಂದ ಈಚೆ. ಇದು ಸ್ವಲ್ಪ ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲ ನಾನು ಕೆಳಗಡೆನೇ ಇಟ್ಕೊಬೇಕಾಗುತ್ತೆ. ಐಟಮ್ ಎಲ್ಲ ಸ್ವಲ್ಪ ಐಟಮ್ಮು ಅಂದರೆ ಲಂಚ್ ಬ್ಯಾಗ್ಗಳು ಇದೆಲ್ಲ ಇಡೋದಕ್ಕೆ ಜಾಗನೇ ಇಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ಕೆಳಗಡೆನೇ ಇಟ್ಕೊಳ್ತಾ ಇದ್ದೀನಿ. ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಟೈಮ್ ಬಂದಾಗ ಚೇಂಜ್ ಮಾಡಬೇಕು. ಇನ್ನೂ ಟೈಮ್ ಮುಗ್ದಿಲ್ಲ. ನಾವಿರೋದು ಲೀಸ್ಗೆ, ಅದಕ್ಕೋಸ್ಕರ ಲೀಸ್ ಟೈಮ್ ಮುಗಿದ್ಮೇಲೆ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವರು ಕೂಡ ಬಾಡಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಲೀಸ್ ಹೋಗ್ಬೇಕಲ್ವ, ಅದಕ್ಕೆ ಬೇರೆ ಮನೆ ನೋಡೋಣ, ಸ್ವಲ್ಪ ಹಾಲು ದೊಡ್ಡದಾಗಿರೋ ಅಂಥದ್ದು ಅಂದ್ಕೊಂಡಿದ್ದೀವಿ. ಈಗ ಕಸ ಗುಡಿಸಿದ್ದೆಲ್ಲ ಆಯಿತು. ನೀಟಾಗಿ ಮನೆ ಒರೆಸ್ಕೊಬೇಕು. ಈ ಕಡೆ ನನ್ನ ಮಕ್ಕಳು ಇಬ್ಬರೂ ತಲೆಗೆ ಎಣ್ಣೆ ಹಾಕ್ಕೊಳ್ತಿದ್ದಾರೆ. ನನ್ನ ಮಗ ಟಿ ವಿ ನೋಡ್ಕೊಂಡು ಕುಂತಿದ್ದಾನೆ. ಸಂಜೆ ಕಸ ಗುಡಿಸಿ ಬಾಗಿಲು ನೀರು ಹಾಕಿ ದೀಪ ಹಚ್ಚೋದು ನಮ್ಮಲ್ಲಿ ಪದ್ಧತಿ ಇದೆ. ಅದಕ್ಕೋಸ್ಕರ ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ. ನಮ್ಮ ಮನೇಲೂ ಅದೇ ರೀತಿ ಮಾಡ್ತಾಯಿದ್ದೀನಿ. ಬಾಗಿಲಿಗೆ ನೀರು ಹಾಕಿ ಈಗ ದೀಪ ಹಚ್ಚೋಣ ಅಂತ ಬಂದಿದ್ದೀನಿ. ಮಕ್ಕಳೆಲ್ಲ ಸಂಜೆ 5:30ಗೆ ಬಂದು ತಲೆಗೆ ಎಣ್ಣೆ ಹಾಕ್ಕೊಂಡು ಕುಂತಿರೋದವರು. ಅಂದರೆ ಬೆಳಗ್ಗೆಯಿಂದ ಟೈಮ್ ಇರಲ್ಲಲ್ವ ಅವ್ರಿಗೆ, ಅದಕ್ಕೋಸ್ಕರ ಇವಾಗ ಎಣ್ಣೆ ಹಾಕ್ಕೊಳ್ತಿದ್ದಾರೆ. ಹೆಂಗೂ ಮಾರ್ನಿಂಗ್ಗೆ ಫ್ರೆಶ್ ಅಪ್ ಆಗಬೇಕಲ್ವ, ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ತೀವಿ ಅಂತ ಹಾಕ್ಕೊಳ್ತಿದ್ದಾರೆ. ನಾನು ಪೂಜೆ ಮಾಡ್ತಾಯಿದ್ದೀನಿ ಬಾಗಿಲಿಗೆ ಮತ್ತು ದೇವ್ರ ಮನೆಗೆ ಎಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆನೂ ಕೂಡ ಮಾಡ್ಕೊಳ್ಬೇಕು. ನಾನು ಹಾಗೆಯೇ 2 ಟೈಮ್ ಪಾತ್ರೆ ತೊಳೆದಿಟ್ಟಿರೋದು ಜೋಡಿಸಿಲ್ಲ. ಹೆಣ್ಮಕ್ಳುಗಳಿಗೆ ಇರಿಟೇಟ್ ಯಾವುದಪ್ಪ ಜಾಸ್ತಿ ಅಂತಂದರೆ ಪಾತ್ರೆ ಜೋಡಿಸೋದು, ಈ ಬಟ್ಟೆ ಮಡಚೋದು ಸಿಕ್ಕಾಪಟ್ಟೆ ಇರಿಟೇಟ್ ಮಾಡುತ್ತೆ. ಯಾರಪ್ಪ ಪಾತ್ರೆ ಜೋಡಿಸ್ತಾರೆ ಅನಿಸುತ್ತೆ. ಬೇರೆ ಕೆಲಸಗಳು ಹೆಂಗಾದರೂ ಮಾಡ್ಕೊಬಿಡ್ಬೋದು. ಪಾತ್ರೆ ಜೋಡಿಸೋದಂತೂ ಸಿಕ್ಕಾಪಟ್ಟೆ ಇರಿಟೇಟು. ಬಟ್ಟೆ ಮಡಚೋದು ಅಷ್ಟೇ, ಅದು ಕೂಡ ಇರಿಟೇಟ್ ಮಾಡುತ್ತೆ. ಈಗ ಫಸ್ಟು ತಲೆಗೆ ಎಣ್ಣೆ ಹಾಕ್ಕೊಂಬಿಡೋಣ. ನಾನೊಂದು ಸ್ವಲ್ಪ ಹೆಂಗೂ ಕಾಯಿಸ್ಕೊಂಡಿದ್ದೆ, ಹರಳೆಣ್ಣೆ ಕಾಯಿಸಿ ನೆತ್ತಿಗೆ ಹಾಕ್ಕೊಳ್ತೀನಿ. ಮಾಮೂಲಿ ಕೊಬ್ಬರಿ ಎಣ್ಣೆ ಪ್ಯಾರಾಶೂಟು ಮಾಮೂಲಿ ಕೂದಲುಗಳಿಗೆ ಹಾಕ್ಕೊಳ್ತೀನಿ. ಮೊದಲು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀಟಾಗಿ ಬುಡಕ್ಕೆಲ್ಲ ಹಾಕಿ ಮಸಾಜ್ ಮಾಡಬೇಕು. ಮಾಮೂಲಿ ಪ್ಯಾರಾಶೂಟ್ ಎಣ್ಣೆನೇ. ನಾವು ಬೇರೆ ಬೇರೆ ಎಣ್ಣೆ ಹಾಕ್ತೀವಿ ಅಂದರೂ ಕೂಡ ನೀಟಾಗಿ ಸ್ಕಾಲ್ಫ್ಗೆ ಮಸಾಜ್ ಕೊಡಬೇಕು. ಆವಾಗಲೇ ನಮ್ಮ ಕೂದಲುಗಳಿಗೆ ಸ್ವಲ್ಪ ಬೆಳವಣಿಗೆ ಸಿಗೋದು. ಅದಕ್ಕೋಸ್ಕರ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತಲ್ವ, ಅದಕ್ಕೋಸ್ಕರ ಕೂದಲು ಸ್ವಲ್ಪ ತಂಪಾಗೂ ಇರುತ್ತೆ, ಬೆಳೆಯೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಡ್ಯಾಂಡ್ರಫ್ ಎಲ್ಲ ಏನೂ ಆಗೋದಿಲ್ಲ. ಈಗ ಪಾತ್ರೆಗಳು ಜೋಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಡುಗೆ ಮನೆಗೆ. 2 ಟೈಮ್ ಪಾತ್ರೆಗಳು ಫಸ್ಟು ಟಬ್ಬಲ್ಲಿರೋ ಜೋಡಿಸ್ಕೊಂಬಿಡೋಣ ಅಂತ ಜೋಡಿಸ್ತಾ ಇದ್ದೀನಿ. ಆಮೇಲೆ ಈ ಕಡೆ ಸಜ್ಜೆ ಮೇಲೆ ಬೇರೆ ನಾನು ತೊಳೆದು ಎಲ್ಲ ದಬಾಕೊಂಡಿದ್ದೀನಿ.
ತೊಳೆದಿದ್ದಾದರೆ ಆಮೇಲೆ ಹೆಂಗಾದ್ರೂ ಜೋಡಿಸ್ಕೋಬೋದು ಅಂತ ಎಲ್ಲ ತೊಳೆದಲ್ಲಿ ದಬ್ಬಾಕೊಂಡಿದ್ದೀನಿ. ಅಷ್ಟರಲ್ಲೇ ಸಾಕಾಗ್ಬಿಡುತ್ತೆ ನನಗೆ. ಈ ಸಜ್ಜೆ ಹತ್ರ ನಿಂತ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ನನಗೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ನಿಂತ್ಕೊಂಡು ಸುಧಾರಿಸ್ಕೊಂಡು ಮಾಡ್ಕೊಳ್ತೀನಿ ನಾನು. ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆ ಇವತ್ತು ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಅಂದರೆ ಚಿಕನ್ ಗ್ರೇವಿ ಥರ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಮುದ್ದೆಗೂ ಆಗಬೇಕು, ರೈಸ್ಗೂ ಆಗಬೇಕು, ಆ ರೀತಿ. ಈಗ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ, ಅಂದರೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೀವು. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೇ ಸ್ವಲ್ಪ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಜಾಸ್ತಿ ರೆಡ್ಡಗಾಗೋ ತನಕ ಹುರ್ಕೊಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಇವಾಗ ಒಂದು 3/4 kg ಅಷ್ಟು ಚಿಕನ್ನ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸಲ ಮುಚ್ಚಿಡ್ತಾಯಿದ್ದೀನಿ. ಯಾಕಂದರೆ ಚಿಕನ್ನು ಈ ರೀತಿ ಮುಚ್ಚಿಡೋದ್ರಿಂದ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ನಾವು ಟೊಮೊಟೊ ಬೇರೆ ಐಟಮ್ ಏನಾದರೂ ಹಾಕಬೇಕು ಅಂದರೆ ಲಾಸ್ಟಲ್ಲಿ ಹಾಕ್ಕೊಬೇಕು. ಮಧ್ಯದಲ್ಲೇ ಹಾಕಿದ್ರೆ ಅದು ಚಿಕನ್ ಬೇಯಲ್ಲ. ಅದಕ್ಕೋಸ್ಕರ, ಯಾಕಂದರೆ ಹುಳಿ ಬಿದ್ದುಬಿಡುತ್ತಲ್ಲ ಅದಕ್ಕೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ತಾಯಿದ್ದೀನಿ. ಅದಕ್ಕೇ ಇವಾಗ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಬರುತ್ತಲ್ಲ, ನಿಮ್ಮ ಮನೇಲಿ ಯಾವುದಾದ್ರೂ ಹಾಕ್ಕೋಬೋದು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಬರುತ್ತೆ, ಅದು ಕೂಡ ಹಾಕ್ಕೋಬೋದು ನೀವು. ನಾನಿಲ್ಲಿ ಮಾಮೂಲಿ ರೆಡ್ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ಮೂರೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೊಂದು ಸಲ ಮುಚ್ಚಿ ಈ ರೀತಿ ನೀಟಾಗಿ ಬೇಯಿಸ್ಕೊಳ್ಬೇಕು. ಸೂಪರಾಗಿ ಬರುತ್ತೆ ಚಿಕನ್ ಕರಿ. ಎಣ್ಣೆಲ್ಲೇ ಪೂರ್ತಿ ಬೆಂದ್ಬಿಟ್ಟು ಎಣ್ಣೆ ಬಿಟ್ಕೊಳ್ಬೇಕು, ಆ ರೀತಿ ಬೇಯಿಸ್ಬೇಕು ಇದನ್ನು. ಅಂದರೆ ಫಾರಮ್ ಕೋಳಿನೇ, ಬಾಯ್ಲರ್ ಅಂತಾರಲ್ಲ ಅದು. ಮಾಮೂಲಿ ಮೊಟ್ಟೆ ಕೋಳಿ ಅಲ್ಲ. ಮೊಟ್ಟೆ ಕೋಳಿ ಆದರೆ ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗುತ್ತೆ. ಇದು ನಾನು ನಾರ್ಮಲ್ ಬಾಯ್ಲರ್ ಕೋಳಿಲಿ ಮಾಡ್ತಾ ಇರೋದು. ಬೇಗ ಬೆಂದ್ಬಿಡುತ್ತೆ. ನಾವು ಪ್ಲೇಟ್ ಮುಚ್ಚೋದ್ರಿಂದ ಇನ್ನೂ ನೀಟಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಕ್ಕೇ ಇವಾಗ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು 3 ಟೀ ಸ್ಪೂನಷ್ಟು ಬರೀ ಧನಿಯಾ ಪೌಡ್ರು, 1 ಟೀ ಸ್ಪೂನಷ್ಟು ಹುಳಿ ಸಾಂಬಾರು ಪೌಡ್ರನ್ನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು 1-2 ಸೆಕೆಂಡು. ಅದಕ್ಕೇ ಇವಾಗ ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ತಳ ಸಿಯುತ್ತಲ್ವ, ತಳಕ್ಕೆ ಸ್ವಲ್ಪ ನೀರು ಹಾಕಲೇಬೇಕು. ಚಿಕನ್ ಕರಿ ಚೆನ್ನಾಗಿ ಆಗಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಗ್ರೇವಿ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ ನಿಮಗೆ. ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬಂದಿದೆ ಚಿಕನ್ ಕರಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದಿದ್ದನ್ನು. ಸೂಪರಾಗಿ ಬಂದಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಚಿಕನ್ ಕರಿ ಈ ರೀತಿ ಒಂದು ಸಲ ಮಾಡಿಕೊಡಿ ಅರ್ಜೆಂಟಿಗೆ. ರುಬ್ಬಂಗಿಲ್ಲ ಮತ್ತು ಮಸಾಲೆ ಐಟಮ್ಗಳು, ತೆಂಗಿನಕಾಯಿ ಏನೂ ಹಾಕೋಂಗಿಲ್ಲ. ಈ ರೀತಿ ಬರೀ ಫ್ರೈ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ನೀಟಾಗಿ ತಿರುಗಿಸ್ಕೊಂಡು ಬೆಂದಿದೆಯಲ್ವ ನೋಡಿಕೊಂಡು ನೀರು ಚೆಕ್ ಮಾಡಿಕೊಂಡು, ಈಗಲೂ ಬೇಕಾದರೆ ನೀವು ನೀರು ಸೇರಿಸ್ಕೋಬೋದು. ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಬೋದು ನಮಗೆ ಗ್ರೇವಿ ಬೇಕು ಅಂದರೆ. ನಾನು ಇಲ್ಲಿ ಮತ್ತೆ ನೀರು ಹಾಕ್ತಾಯಿಲ್ಲ, ಗಟ್ಟಿನೇ ಇರಲಿ ಅಂದ್ಬಿಟ್ಟು ಗಟ್ಟಿನೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸೈಡ್ಸ್ ಮಾಡಿರೋದು, ಅದಕ್ಕೋಸ್ಕರ. ಸೂಪರಾಗಿ ಬಂದಿತ್ತು, ಜ್ಯೂಸಿ ಆಗಿತ್ತು. ಅವತ್ತು ಊಟ ಮಾಡಿಕೊಂಡು ಮಲಗಿದ್ದಾಯಿತು. ಮಾರನೇ ದಿನ ಇವಾಗ ಸ್ನಾನ ಮಾಡಿ ಪೂಜೆ ಮಾಡೋಣ. ಹೆಂಗೋ ಸೋಮವಾರ ಅಲ್ವಾ, ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಹೂವು ಎಲ್ಲ ತೆಗಿಬೇಕಿತ್ತು. ಅದಕ್ಕೋಸ್ಕರ ತಲೆಗೆ ಸ್ನಾನ ಮಾಡಿಕೊಂಡು ಇವಾಗ ಹೂವು ಎಲ್ಲ ತೆಗೆದು ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅದಕ್ಕೇ ಇವಾಗ ಹೂವು ಎಲ್ಲ ಇಟ್ಟು ಡೆಕೋರೇಟಿವ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಸದ್ಯದಲ್ಲೇ ಹಬ್ಬ ಬೇರೆ ಬರ್ತಾಯಿದೆ, ಗೌರಿ ಗಣೇಶ ಹಬ್ಬ. ಅದಕ್ಕೋಸ್ಕರ ಅದಕ್ಕೆ ಮತ್ತೆ ನಾವು ಕಳಶ ಎಲ್ಲ ತೆಗೆದು ತೊಳಿಬೇಕಾಗುತ್ತೆ. ಇವಾಗ ಅದಕ್ಕೇ ನಾನು ಹೂವು ಚೇಂಜ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ದೀಪ ಹಚ್ತಾಯಿದ್ದೀನಿ. ದೀಪ ಹಚ್ಚಿದೆಲ್ಲ ಆದಮೇಲೆ ನಾನು ಹೂವು ಕಟ್ಟೋದಕ್ಕೆ ಕೂತ್ಕೊಳ್ತೀನಿ. ಇಲ್ಲಿ ಕತ್ಲೆ ಕಾಣಿಸ್ತಾ ಇದೆ ದೇವ್ರ ಮನೇಲಿ. ಕರೆಂಟ್ ಬೇರೆ ಆವಾಗಲೇ ಹೋಯ್ತು. ಅಂದರೆ ತೀರಾ ಕತ್ಲೆ ಕಾಣಿಸ್ತಾ ಇದೆ. ಬಾಗಿಲು ತೆಗೆದಿದ್ರೆ ಏನು ಬೆಳಕಿರುತ್ತೆ, ತೀರಾ ಕತ್ಲೆ ಏನು ಕಾಣಿಸಲ್ಲ. ನಾನು ಕಿಟಕಿ ಬಾಗಿಲು ತೆಗೆದಿರಲಿಲ್ಲ. ಈ ಬಾಗಿಲು ಮೇನ್ ಡೋರ್ ಮಾತ್ರ ತೆಗೆದಿದ್ದು ಅಷ್ಟೇನೆ. ಇದು ನಂದಿ ಬಾಗಿಲು ಮನೆ ಆಗಿರೋದ್ರಿಂದ ಸ್ವಲ್ಪ ಕತ್ಲೆ ಇರುತ್ತೆ ನಮ್ಮ ಮನೇಲಿ. ಅದಕ್ಕೋಸ್ಕರ ಕರೆಂಟ್ ಹೋಯ್ತು ದೇವ್ರ ಮನೇಲಿ. ಕತ್ಲೆ ಕಾಣಿಸ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಪೂಜೆ ಮಾಡ್ತಾ ಇರೋದು ನಾನು. ಆಮೇಲೆ ಹೂವು ಕಟ್ಟೋದಕ್ಕೆ ಅಂತ ಕೂತ್ಕೊಂಡೆ. ಇಲ್ಲಿ ನಾನು ಸಾವಂತಿಗೆ ಹೂವು ತೊಗೊಂಡಿದ್ದೀನಿ. ಅದಕ್ಕೆ ಮಧ್ಯೆ ರೋಸು ಹಾಕಿ ಕಟ್ಟಬೇಕಾಗುತ್ತೆ. ಇದು ಮಾರೋಕ್ಕೆ ಕಟ್ತಾ ಇರೋದು, ನಾವಲ್ಲ, ಒಬ್ಬರು ಆಂಟಿ ಮಾರ್ಕೊಳ್ತಾರೆ, ಅವ್ರಿಗೆ ಕಟ್ಕೊಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.